ಹಾಯ್ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ರು ನಾನು ತುಂಬ ಚೆನ್ನಾಗಿದ್ದೆ. ವೆಲ್ಕಮ್ ಟು ಒನ್ ಮೋರ್ ವ್ಲಾಗ್. ಇದು ನಂದು ಸ್ಯಾಟರ್ಡೆ ವ್ಲಾಗ್ ಆಗಿದೆ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯೋಗ ಅಥವಾ ಎಕ್ಸಸೈಸ್ ಮಾಡ್ತೀನಲ್ವ, ಅದು ವೀಕ್ಲಿ 2 ಟೈಮ್ ಮಾಡ್ತೀನಿ ಅಷ್ಟೇ. ಮಕ್ಕಳಿಗೆ ರಜಾ ಇದ್ದಾಗ ಮಾಡ್ತೀನಿ, ಇಲ್ಲಾಂದರೆ ನನಗೆ ಬೆಳಗ್ಗೆ ಅವ್ರ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕಲ್ಲ, ಹಾಗಾಗಿ ಟೈಮ್ ಸಾಲಲ್ಲ. ಅಂದರೆ ಡೈಲಿ ಹಾಫ್ ಆನ್ ಅವರ್ ವಾಕಿಂಗ್ ಅಂತೂ ಕಂಟಿನ್ಯೂ ಮಾಡೇ ಮಾಡ್ತೀನಿ. ಅದು ಒಂದೊಂದು ದಿನ ಸ್ಕಿಪ್ ಆಗ್ಬೋದು ಅಷ್ಟೇ. ಅಂದರೆ ಡೈಲಿ ವಾಕಿಂಗ್ ಅಂದು ಮಾಡೇ ಮಾಡ್ತೀನಿ. ಇವತ್ತು ಸ್ಯಾಟರ್ಡೆ ಮಕ್ಕಳಿಗೆ ಸ್ಕೂಲು ಚುಟ್ಟಿ ಇದೆ. ಚುಟ್ಟಿ ಅಂದರೆ ರಜೆ ಇದೆ. ನಾವು ಬೆಳಗಾವಿಲಿ ಇದ್ವಲ್ಲ, ಆ ಚುಟ್ಟಿ ಅಂತ ಹೇಳಿ ಹೇಳಿ ಹಾಗೆ ರೂಢಿ ಆಗಿಬಿಟ್ಟಿದೆ ನನಗೆ. ಯಾಕೆ ಚುಟ್ಟಿ ಇದೆ ಅಂದರೆ, ಯಾಕೆ ರಜೆ ಇದೆ ಅಂದರೆ, ಅವರು ಟೀಚರ್ಸ್ ಏನೋ ಮೀಟಿಂಗ್ ಇದೆ ಅಂತೆ, ಹಾಗಾಗಿ ಸ್ಯಾಟರ್ಡೆ ರಜೆ ಕೊಟ್ಟಿದ್ದಾರೆ. ಹಾಗಾಗಿ ಮನೇಲೇ ಇದ್ದಾರೆ ಮಕ್ಕಳು. ಅವ್ರು ಬೇಗ ಎದ್ದು, ನನಗಿಂತ ಮುಂಚೆ ಎದ್ದು ಅವರು ಯೋಗ ಮುಗಿಸ್ಕೊಂಡ್ರು ಇವತ್ತು. ನನಗೆ ನೆಪ್ಸಲ್ಲ ಅವ್ರು ಎದ್ಬಿಟ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ಬ್ರಷ್ ಮಾಡ್ಕೊಳ್ಳೋದು, ಹಾಗೆ ಯೋಗ ಮಾಡ್ಕೊಳ್ಳೋದು, ಅದೇನು ಕೆಲಸ ಇದೆ ಬೆಡ್ಶೀಟ್ ಎಲ್ಲ ಮಡ್ಚಿಡೋದು ಅದೆಲ್ಲ ಮಾಡ್ಕೊತಾರೆ. ರಾತ್ರಿ ತೊಳೆದಿಟ್ಟಿರೋ ಪಾತ್ರೆನೆಲ್ಲ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನನ್ನ ಮಗಳೂ ಒಂದೊಂದು ಇರೋ ಬೆಡ್ಶೀಟು ಜೋಡಿಸ್ತಾ ಇದ್ದಾಳೆ. ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಅವಲಕ್ಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಅಂದರೆ ನಮ್ಮ ಮನೆಗೆ ಎಲ್ರಿಗೂ ಫೇವ್ರೇಟು. ನಮ್ಮ ಮಕ್ಕಳಿಗಂತೂ ನಾನು ಸ್ಕೂಲಿಗೆ ಹಾಕಿ ಕೊಡಲ್ಲ ಅವಲಕ್ಕಿ. ಯಾಕಂದರೆ ಮಧ್ಯಾಹ್ನದ ಹೊತ್ತು ಅವ್ರಿಗೆ ತಿನ್ನಲಿಕ್ಕೆ ಅದು ಗಟ್ಟಿ ಆಗಿಬಿಡುತ್ತೆ, ಹಾಗಾಗಿ ತಿನ್ನೋಕ್ಕಾಗಲ್ಲ ಅವರಿಗೆ. ಹಾಗಾಗಿ ರಜೆ ಇದ್ದಾಗ ಬರೀ ಅವಲಕ್ಕಿನೇ ಮಾಡು ಅಂತ ಕೇಳ್ಕೊತಾರೆ ಯಾವಾಗ ನೋಡಿದ್ರು. ಇವತ್ತು ಸ್ಯಾಟರ್ಡೆ ಆಗಿದೆ, ಅದಕ್ಕೆ ಇವತ್ತು ಅವಲಕ್ಕಿ ಮಾಡ್ತಿದ್ದೀನಿ. ನಾಳೆ ಸಂಡೇನೂ ಮನೇಲಿ ಇರ್ತಾರಲ್ವ, ನಾಳೆನೂ ಅದನ್ನೇ ಮಾಡಿಸ್ತಾರೆ ಅವರು. ಹಾಗಾಗಿ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿನ್ನೋದು ಅಂದರೆ ಅವಲಕ್ಕಿನೇ ಜಾಸ್ತಿ. ಅದನ್ನೇ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆಯವ್ರದ್ದು ಶಿಫ್ಟ್ ಡ್ಯೂಟಿ ಇದೆ. ಹಾಗಾಗಿ ಅವ್ರು ಸ್ಯಾಟರ್ಡೇ ಉಪವಾಸ ಮಾಡ್ತಾರೆ, ಅವ್ರು ತಿನ್ನಲ್ಲ ಇವತ್ತು. ಇಲ್ಲಾಂದರೆ ಯಾರ ಕೈಯಾಗಾದರೂ ಕೊಟ್ಟು ಕಳಿಸ್ತಾ ಇದ್ದೆ ನಾನು. ಹಾಗೆ ಶಿಫ್ಟ್ ಇದ್ದಾಗ ನಾನು ಯಾರನ್ನಾದ್ರೂ ಅಡ್ಜಸ್ಟ್ ಮಾಡಿ ಅವ್ರ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ. ಇವತ್ತು ನನಗೂ ಸ್ವಲ್ಪ ಲೇಟಾಗಿ ಹೇಳೋಕ್ಕೆ ಚಾನ್ಸ್ ಸಿಕ್ತು ಅನ್ಬೋದು. ಯಾಕಂದರೆ ಅವ್ರಿಗೆ ಕೊಟ್ಟು ಕಳಿಸೋದಿದ್ರೆ ನಾನು ಇನ್ನೂ ಸ್ವಲ್ಪ ಬೇಗನೆ ಹೇಳ್ಬೇಕು. ನನಗೆ ಬೆಳಗ್ಗೆ ಹೇಳ್ಬೇಕು ಅಂದರೆ ಆಗೋಲ್ಲ. ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡು ಅಂದರೂ ಮಾಡ್ತೀನಿ. ಆದರೆ ಬೆಳಗ್ಗೆ ಏನಪ್ಪ ಹೇಳೋಕ್ಕೆ ಮನಸ್ಸು ಬರೋಲ್ಲ. ಆದರೂ ಏನೂ ಮಾಡೋಕ್ಕಾಗಲ್ಲ. ಆನ್ ಟೈಮಿಗೆಲ್ಲ ರೆಡಿಯಾಗಿರಬೇಕು. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ನಾವು ಬೇಗ ಹೇಳಲೇಬೇಕಾಗತ್ತೆ ಮಕ್ಕಳು ಸಲುವಾಗಿ. ನನಗೆ ಸಂಡೇ ಬಂದರೆ ಅಂತೂ ಹಬ್ಬನೇ ಹೇಳ್ಬೇಕು. ಯಾಕಂದರೆ ನನಗೆ 8 o'clockವರೆಗೂ ನಿದ್ದೆ ಮಾಡ್ಬೋದಲ್ಲ ಅಂತ. ನಮ್ಮ ಮನೆಯವ್ರದ್ದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಆಗಿರೋದ್ರಿಂದ ಶಿಫ್ಟ್ ವೈಸ್ ಕೆಲಸ ಇರುತ್ತೆ. ಅವ್ರದ್ದೇನು ತಲೆನೋವು ಇರೋಲ್ಲ ನನಗೆ ಜಾಸ್ತಿ, ಮಕ್ಕಳದ್ದೇ. ಯಾಕಂದರೆ ಅವ್ರಿಗೆ ಶಿಫ್ಟು, ಬಿ ಶಿಫ್ಟು, GD ಅಂತ ನೈಟ್ ಶಿಫ್ಟ್ ಇರುತ್ತೆ. ಹಾಗಾಗಿ ಶಿಫ್ಟ್ ವೈಸ್ ಇರೋದ್ರಿಂದ ಅವ್ರ ಅಡುಗೆ ಕೆಲಸ ನನಗೇನು ಹೆವಿ ಅನಿಸಲ್ಲ. ಅವರು ಬೆಳಿಗ್ಗೆ ಹೋದರೆ ಮಧ್ಯಾಹ್ನ ಬಂದುಬಿಡ್ತಾರೆ, ಮಧ್ಯಾಹ್ನ ಹೋದರೆ ನೈಟ್ 9:30ಗೆ ಬಂದುಬಿಡ್ತಾರೆ. ನೈಟ್ ಡ್ಯೂಟಿ ಇದ್ದರೆ ಫುಲ್ ಡೇ ರಜೆ ಇರುತ್ತೆ, ನೈಟ್ ಹೋಗ್ತಾರೆ 8:30ಗೆ. ಹಾಗೆ ನನ್ನ ವ್ಲಾಗೆಲ್ಲ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪ್ರತಿ ವ್ಲಾಗಲ್ಲೂ ಹೇಳ್ಕೊತೀನಿ. ಫಸ್ಟ್ ಹಂಗೆ ಹೇಳ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ವ್ಯೂಸ್ ಬರ್ತಾ ಇರಲ್ಲ. ವ್ಯೂಸ್ ಬಂದರೂ ಅದು ಲೈಕು, ಶೇರು, ಕಮೆಂಟ್ ಬರ್ತಾ ಇರಲ್ಲ. ಏನೂ ಮಾಡೋದಕ್ಕಾಗಲ್ಲ, ಹಂಗಾಗುತ್ತೆ. ಫಸ್ಟ್ ಅವಲಕ್ಕಿ ಒಗ್ಗರಣೆ ಕೆಲಸ ಮುಗೀತು. ಹಾಲು ಬಿಸಿಗಿಟ್ಟಿದ್ದೀನಿ. ನಾವು ಹಾಲು ಇಲ್ಲೇ ತೊಗೊತೀವಿ ಒಂದು ಅಜ್ಜನ ಹತ್ರ. ಫ್ರೆಶ್ಶಾಗಿ ಸಿಗುತ್ತಲ್ಲ, ಮತ್ತು ಯಾಕೆ ಪ್ಯಾಕೆಟ್ ಹಾಲು ತೊಗೊಳ್ಳೋದು ಅಂತ. ಹಾಗೆ ಬ್ರಷ್ ಮಾಡಿರಲಿಲ್ಲ, ಬ್ರಷ್ ಮಾಡ್ಕೊಂಡು ಇವಾಗ ಬಿಸಿ ಬಿಸಿ ಇರೋದನ್ನೇ ತಿನ್ಕೊಂಬಿಡೋಣ ಅಂತ. 8:30 ಆಗಿದೆ. ಇಷ್ಟು ಬೇಗನೆ ಮಾಡ್ಕೊತಾ ಇದ್ದೀನಿ ಇವತ್ತು. ನಾನು ಸ್ಕೂಲಿಗೆ ಕಳಿಸ್ಬಿಟ್ಟು 9:30ಗೆ ಯಾವಾಗಲೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು. ಇವತ್ತು ಮಕ್ಕಳಿದಾರಲ್ಲ, ಅವ್ರ ಜೊತೆಗೆ ನಾನು ಮಾಡ್ಕೊತಾ ಇದ್ದೀನಿ. ಇವನು ಚಿಕ್ಕವನು ಯಾವಾಗಲೂ ಹೀಗೆ, ನನ್ನ ಸಣ್ಣ ಮಗು ನನ್ನ ತೊಡೆ ಮೇಲೆ ಕೂತ್ಕೊಂಡೇ ಊಟ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್